ಹಾಯ್ ಫ್ರೆಂಡ್ಸ್, ಈ ದಿನ ನಾವು GS ಶಿವರುದ್ರಪ್ಪನವರು ಬರೆದ ಅನ್ವೇಷಣೆ ಪದ್ಯದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳುವ. ಮೊದಲನೆಯದಾಗಿ ಪದಗಳ ಅರ್ಥ. ಅನ್ವೇಷಣೆ, ಹುಡುಕು, ಶೋಧಿಸು, ಸರ್ಚ್. ಕಲಕು, ಕದಡು, ಡಿಸ್ಟರ್ಬ್, ಮಿಕ್ಸ್ಚರ್. ಗುರುತಿಸು, ಗೊತ್ತು ಹಚ್ಚು, ಐಡೆಂಟಿಫೈ. ಬಂಧನ, ಸೆರೆ, ಕಟ್ಟು, ಕ್ಯಾಪ್ಚರ್. ಅಹಂ, ಗರ್ವ, ಪ್ರತಿಷ್ಠೆ, ಪ್ರೌಡ್. ಕೋಟೆ, ಕಲ್ಲಿನ ರಕ್ಷಣಾ ಗೋಡೆ, ಫೋರ್ಟ್. ನಂದನ, ಉದ್ಯಾನವನ, ಗಾರ್ಡನ್. ಹೆಮ್ಮೆ, ಅಭಿಮಾನ, ಹಿರಿಮೆ, ಸಂತೋಷ, ಗ್ರೇಟ್ನೆಸ್. ಪ್ರೌಡ್ ಆಲ್ಸೋ ಕಮಿಂಗ್. ಕೆಳಗೆ ನೀಡಿರುವ ಪದ್ಯದ ಸಾಲುಗಳನ್ನು ಪೂರ್ಣಗೊಳಿಸಿರಿ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಡ್ಯಾಶ್ ಗುಡಿಯೊಳಗೆ, ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಕಲ್ಲು ಮಣ್ಣು, ಕೊಯಲ್, ರಾಕ್ ಅಂಡ್ ಸಾಯಿಲ್. ಇನ್ಸೈಡ್ ಆಫ್ ಫೋರ್ ವಾಲ್. Somewhere God who has not searched is inside the coil of hut. ಒಳಗಿನ ತಿಳಿಯನು ಕಲಕದೆ ಇದ್ದರೆ ಡ್ಯಾಶ್ ನಾಲಿಗೆಗೆ. ಅಮೃತ ಸವಿದೆ ನಾಲಿಗೆಗೆ. अमृत का टेस्ट अगर टंग को नहीं लगा तो how to check the taste without mixture inside. ಹತ್ತಿರವಿದ್ದು ಡ್ಯಾಶ್ ನಿಲ್ಲುವೆವು, ಹತ್ತಿರವಿದ್ದು ದೂರ ನಿಲ್ಲುವೆವು. इंसान पास में रहकर भी दूर रहता है. ಎಷ್ಟು ಕಷ್ಟವೂ ಡ್ಯಾಶ್ ಎಂಬುದು 4 ದಿನದ ಈ ಬದುಕಿನಲ್ಲಿ. ಹೊಂದಿಕೆ. ಹೊಂದಿಕೆ ಮೀನ್ಸ್ ಮ್ಯಾಚಿಂಗ್. ಹೌ ಡಿಫಿಕಲ್ಟ್ ಇಟ್ ಈಸ್ ಟು ಮ್ಯಾಚ್ ಫಾರ್ ಎವ್ರಿ ಒನ್ इन 4 days लिविंग ऑफ हियर. 4 दिन की जिंदगी में सबके साथ मिलजुल कर रहना मुश्किल होता है. होंदिके मीन्स मैचिंग. मैं सिर्फ फिल इन द ब्लैंक्स का मीनिंग इंग्लिश में बोलूँगा. कल्लु मಣ್ಣು, राक एंड सॉइल. अमृत सविದೆ. अमृत is flavor of अमृत. दूर, far. ಹೊಂದಿಕೆ, ಮ್ಯಾಚಿಂಗ್, ಮ್ಯಾಚ್. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. KVGS ಶಿವರುದ್ರಪ್ಪನವರು ಮೊದಲು ದೇವರನ್ನು ಎಲ್ಲಿ ಹುಡುಕಿ ವಿಫಲರಾದರು? KVGS ಶಿವರುದ್ರಪ್ಪರವರು ಮೊದಲು ದೇವರನ್ನು ಕಲ್ಲು ಮಣ್ಣುಗಳ ಗುಡಿಯಲ್ಲಿ ಹುಡುಕಿ ವಿಫಲರಾದರು. फर्स्ट KVG शिवरुद्रप्पा जी पहले भगवान को कहाँ पर ढूंढकर नाकाम हुए? KVG शिवरुद्रप्पा जी पहले भगवान को 4 दीवारों के बीच में, पथरीली और ईंट के दीवारों के बीच में ढूंढ के नाकाम हुए. गुड़ी मीन्स टेम्पल. 4 दीवारों के अंदर रहने वाले.
भगवान को ढूंढ के नाकाम हुए। KVGS ಶಿವರುದ್ರಪ್ಪನವರು ನಿಜವಾದ ದೇವರನ್ನು ಕಂಡದ್ದು ಎಲ್ಲಿ, ಯಾವ ರೂಪದಲ್ಲಿ? ಕವಿ GS ಶಿವರುದ್ರಪ್ಪನವರು ನಿಜವಾದ ದೇವರನ್ನು ಕಂಡದ್ದು ನಮ್ಮೊಳಗೆ ಮನುಷ್ಯ, ಅದು ಪ್ರೀತಿ ಸ್ನೇಹಗಳ ರೂಪದಲ್ಲಿ ಎಂದಿದ್ದಾರೆ. KV शिवरुद्रप्पा जी सच में भगवान का रूप कहाँ पर देखे? KV शिवरुद्रप्पा जी भगवान का रूप इंसानों के प्यार और मोहब्बत भरी दोस्ती में के रूप में देखे. ನಂದನ ಮತ್ತು ಬಂಧನ ಎಂದರೇನು? ಅವು ಎಲ್ಲಿದೆ? ನಂದನ ಎಂದರೆ ಉದ್ಯಾನವನ, ಬಂಧನ ಎಂದರೆ ಸೆರೆ, ಅದು ನಮ್ಮೊಳಗಿದೆ. नंदन और बंदना का मीनिंग क्या है और वो कहाँ रहता है? नंदना का मीनिंग गार्डन, उद्यानवन है, और बंदना का सेरे, कैप्चर, कैद में रहना. ये दोनों इंसान के अंदर रहता है. ಅಮೃತದ ಸವಿ ನಾಲಿಗೆಗೆ ಯಾವಾಗ ಸಿಗುತ್ತದೆ? ಅಮೃತದ ಸವಿ ನಾಲಿಗೆಗೆ ಒಳಗಿನ ತಿಳಿಯನ್ನು ಕಲಕದೇ ಇದ್ದರೆ ಸಿಗುತ್ತದೆ. अमृत का टेस्ट ज़बान पर कब मिलता है? जब शहद को नीचे से मिक्सचर ठीक से नहीं किए तो उसका टेस्ट नहीं मिलता है. उसी तरह अमृत का भी टेस्ट नहीं मिलता है. Any liquid we are not mixing properly, we are not getting taste to our tongue. ಮಾನವನಲ್ಲಿ ಅಹಂ ತುಂಬಿದಾಗ ಹೇಗೆ ವರ್ತಿಸುತ್ತಾನೆ? ಮಾನವನಲ್ಲಿ ಅಹಂ ತುಂಬಿದಾಗ ಹತ್ತಿರವಿದ್ದರೂ ದೂರ ನಿಲ್ಲುವವನಂತೆ ವರ್ತಿಸುತ್ತಾನೆ. इंसान के पास शोहरत, पोजीशन, प्राउड आ गया तो किस तरह बिहेव करता है? इंसान के पास शोहरत, प्राउड मिल गया तो पास रहने पर भी दूर रहा जैसा बर्ताव करता है. When our man getting a position, they are not looking a poor people. Sixth one question. 4 ದಿನದ ಬದುಕಿನಲ್ಲಿ ಯಾವುದು ಕಷ್ಟವಾಗಿದೆ? 4 ದಿನದ ಬದುಕಿನಲ್ಲಿ ಹೊಂದಾಣಿಕೆ ಎಂಬುದು ಕಷ್ಟವಾಗಿದೆ. इस 4 दिन की जिंदगी में क्या मुश्किल है? इस 4 दिन की जिंदगी में ಹೊಂದಾಣಿಕೆ मीन्स मैचिंग, मिलजुल कर रहना ही मुश्किल है. ಈ ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಕವಿ GS ಶಿವರುದ್ರಪ್ಪನವರು ದೇವರನ್ನು ಅನ್ವೇಷಿಸಿದ ಬಗ್ಗೆ ಹೇಗೆ? ಕವಿ GS ಶಿವರುದ್ರಪ್ಪನವರು ದೇವರನ್ನು ಮೊದಲು ಮಾನವರು ನಿರ್ಮಿಸಿದ ಗುಡಿ ಗೋಪುರಗಳಲ್ಲಿ ಅನ್ವೇಷಿಸಿದ್ದರು. ಅಲ್ಲಿ ದೇವರು ಸಿಗದೆ ವ್ಯರ್ಥ ಸಮಯ ಹಾಳಾಯಿತು. ಆದರೆ ಆ ದೇವರು ನಮ್ಮ ಸುತ್ತಲಿನ, ನಮ್ಮೊಳಗಿನ
ಮನುಷ್ಯರ ಮನುಷ್ಯತ್ವದಲ್ಲಿದೆ. ಅವರ ಪ್ರೀತಿ ಸ್ನೇಹಗಳ ರೂಪದಲ್ಲಿ ಅದನ್ನು ನಾವು ಕಾಣಬಹುದಾಗಿದೆ ಎಂಬ ಬಗೆಯನ್ನು ಕವಿ ಆನಂತರ ಅರಿತುಕೊಂಡರು. पोएटर जी.एस. शिवरुद्रप्पा जी भगवान को कहाँ कहाँ खोजा, सर्च किया. पोएटर जी.एस. शिवरुद्रप्पा जी पहले भगवान को जो इंसान बनाया हुआ 4 दीवारों के गुड़ी गोपुरा यानी कि टेम्पल के अंदर उसको सर्च किया. उसके बाद उधर उनका समय बहुत ही व्यर्थ हो गया. वहाँ पर नहीं मिलने के बाद में वो सोचने लगे कि इंसान के अंदर ही यानी कि इंसानियत, मोहब्बत, प्यार और दोस्ती के अंदर ही हम लोग भगवान को पा सकते हैं बोल के पोएटर समझ लिया. The poeter here searching the God in the rock and soil constructed walls, inside of the walls. Finally, they are not God that. Finally, he is not God the God. He thought the God will be inside of the human being. ಕವಿ ಹೇಳುವಂತೆ ಬದುಕಿನಲ್ಲಿ ಯಾವುದು ಕಷ್ಟ, ಅದನ್ನು ಪಡೆಯುವುದು ಹೇಗೆ? ಕವಿ ಹೇಳುವಂತೆ ಬದುಕಿನಲ್ಲಿ ಎಲ್ಲೋ ಇರುವ ದೇವರನ್ನು ಹುಡುಕುವುದು, ಎಲ್ಲೋ ಇರುವ ನಂದನವನವನ್ನು ಹುಡುಕುವುದು, ಅಮೃತ ಸವಿಗಾಗಿ ಹಾತೊರೆಯುವುದು, ಹೊಂದಾಣಿಕೆಗಾಗಿ ಪರಿತಪಿಸುವುದು ಕಷ್ಟಕರವಾಗಿದೆ. ಇವುಗಳನ್ನು ಪಡೆಯಲು ಪ್ರೀತಿ ಸ್ನೇಹಗಳ ಗುರುತಿಸಬೇಕು, ಒಳಗಿನ ತಿಳಿಯನ್ನು ಅರಿಯಬೇಕು. 4 ದಿನದ ಬದುಕಿನಲ್ಲಿ ಹೊಂದಾಣಿಕೆಯೊಂದಿಗೆ ಎಲ್ಲವೂ ನಮ್ಮೊಳಗೆ ಇದೆ ಎಂದು ಭಾವಿಸಿದಾಗ ಎಲ್ಲವೂ ಪಡೆಯಬಹುದಾಗಿದೆ ಎಂದು ಕವಿ ಹೇಳಿದ್ದಾರೆ. पोएटर जिंदगी में क्या मुश्किल है और उसको किस तरह हासिल कर सकते हैं. द पोएटर कहता है कि नंदनवना यानी कि गार्डन जैसा जिंदगी बनाना और अमृत जैसा टेस्ट जबान पर लगना और एक दूसरों के साथ मिलजुल कर रहना, प्यार मोहब्बत से और दोस्ती के साथ रहना, ये 4 दिन की ज़िंदगी में हम लोग मिलजुल कर रहना बोल के पोएटर कहता है. We are the human being, we know each other and we are mixture the liquid properly, then only we getting the taste of our tongue. Otherwise we are not getting the taste. And we are affectionately and friendshiply understanding each other. We are staying only 4 or 5 days in this earth. We should be leaving this earth. In the short time, we should be know each other of in difficult time of the human. ಸಂದರ್ಭದೊಡನೆ ವಿವರಿಸಿ. Whom said this to whom?
ಪ್ರೀತಿ ಸ್ನೇಹಗಳ ಗುರುತಿಸದಾದೆವು ನಮ್ಮೊಳಗೆ. इंसानों के बीच में प्यार मोहब्बत को पहचान ना पाए. पद्यದ ಹೆಸರು ಅನ್ವೇಷಣೆ. पोएट का नाम अन्वेषणे है. कविಯ ಹೆಸರು KVGS शिवरुद्रप्ಪ और पोएटर का नाम KVGS शिवरुद्रप्पा जी. शिवरुद्रप्पा जी लिखे हुए बुक ಗೋಡೆ ವಾಲ್. ಗೋಡೆ ಮೀನ್ಸ್ ವಾಲ್. ಈ ಮೇಲಿನ ಮಾತನ್ನು ಕವಿಯು ಓದುಗರಿಗೆ ಹೇಳಿದ ಮಾತಾಗಿದೆ. इस ऊपर वाले सेंटेंस को जो पढ़ने वाले हैं उन लोगों को बोला गया है. किस संदर्भ में? ಎಲ್ಲೋ ಇರುವ ದೇವರ ಹುಡುಕಲು ಗುಡಿಗೋಪುರಗಳನ್ನು ಅರಸುವ ಬದಲು ನಮ್ಮ ಸುತ್ತಲಿನ ಪ್ರೀತಿ ಸ್ನೇಹಗಳ ಗುರುತಿಸಿ ಎಂದು ತಿಳಿಸುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. भगवान को चार दीवारों के बीच में ढूंढने से पहले इंसान अपने प्यार मोहब्बत और अंडरस्टैंड के साथ में जीने की बात करते वक्त इस वाक्य आया है. ಅಮೃತದ ಸವಿಯಿದೆ ನಾಲಗೆಗೆ. ಈ ಪದ್ಯದ ಹೆಸರು ಅನ್ವೇಷಣೆ. ಕವಿಯ ಹೆಸರು GS ಶಿವರುದ್ರಪ್ಪ. ಆರಿಸಿದ ಭಾಗ ಗೋಡೆ. ಈ ಮೇಲಿನ ಮಾತನ್ನು ಕವಿಯು ಓದುಗರಿಗೆ ಹೇಳಿದ ಮಾತಾಗಿದೆ. ಅಮೃತದ ಸವಿಯಿದೆ ನಾಲಿಗೆಗೆ. अमृत का टेस्ट है इस जबान को. ನಾವು ನಮ್ಮೊಳಗಿನ ಅಂತರಾಳವನ್ನು ಕಲಕಿ ರಾಡಿ ಮಾಡದೇ ಇದ್ದರೆ ಅಮೃತದ ಸವಿ ನಾಲಿಗೆಗೆ ಸಿಗುತ್ತದೆ ಎಂದು ಕವಿ ತಿಳಿಸುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ. हमारे इंसानियत को बुरी नज़र से देखे बिना अच्छी नज़र से देखने से तब ज़बान को अच्छा सा टेस्ट मिलता है. इस संदर्भ में इस वाक्य आया है. ಹತ್ತಿರವಿದ್ದರೂ ದೂರ ನಿಲ್ಲುವೆವು. पास रहने से भी दूर रहते हैं. ಪದ್ಯದ ಹೆಸರು ಅನ್ವೇಷಣೆ. ಕವಿಯ ಹೆಸರು GS ಶಿವರುದ್ರಪ್ಪ. ಆರಿಸಿದ ಭಾಗ ಗೋಡೆ. ಈ ಮೇಲಿನ ಸಾಲನ್ನು ಕವಿಯು ಓದುಗರಿಗೆ ಹೇಳಿದ ಮಾತಾಗಿದೆ. ಮನುಷ್ಯರು ತಮ್ಮ ನಡುವಿನ ಅಡ್ಡಗೋಡೆಯಂತೆ ಅಹಂಕಾರವನ್ನು ಬೆಳೆಸಿಕೊಂಡಿದ್ದಾರೆ. ಆ ಅಹಂಕಾರದಿಂದ ಹತ್ತಿರವಿದ್ದು ದೂರ ನಿಲ್ಲುವೆವು ನಾವುಗಳು ಎಂದು ತಿಳಿಸುವ ಸಮಯದಲ್ಲಿ ಈ ಮೇಲಿನ ಮಾತು ಬಂದಿದೆ. ಹತ್ತಿರವಿದ್ದರೂ ದೂರ ನಿಲ್ಲುವೆವು. पास रहने पर भी दूर रहते हैं. इस वाक्य को पोएटर GS शिवरुद्रप्पा जी इंसान के अंदर अहम यानी कि प्राउड, मैं ही बड़ा, इस वाक्य आ जाता है तो घमंड आ जाती है, तो जब पास में रहने वाले गरीब भी उसको दूर दिखते हैं. ಬಿಟ್ಟ ಸ್ಥಳಗಳನ್ನು ನೀಡಿರುವ 4 ಆಯ್ಕೆಯ ಉತ್ತರಗಳಿಂದ ಸರಿಯಾದದ್ದನ್ನು ಆಯ್ದು ಬರೆಯಿರಿ. MCQ. ಕವಿ GS ಶಿವರುದ್ರಪ್ಪ ಅವರು ದೇವರನ್ನು ಡ್ಯಾಶ್ ರೂಪದಲ್ಲಿ ಕಂಡರು. भगवान को शिवरुद्रप्पा जी किस रूप में देखा गया? आंसर E. प्रीति स्नेह, प्यार और मोहब्बत और दोस्ती में देखा गया. ಬದುಕಿನಲ್ಲಿ ಡ್ಯಾಶ್ ಎಂಬುದು ಕಷ್ಟ ಎಂದು ಕವಿ ಹೇಳುತ್ತಾರೆ. ಜಿಂದಗಿ ಮೇ ಬಹುತ್
तकलीफ कौन सा है? अहम। अहम यानी ಪ್ರೌಡ್, ಗರ್ವ್. ನಮ್ಮೊಳಗಿನ ತಿಳಿಯನ್ನು ಕಲಕದೇ ಇದ್ದರೆ ನಾಲಿಗೆಗೆ ಡ್ಯಾಶ್ ಇದೆ. अंदर की इंसानियत को झांचे बिना तो जबान को क्या मिलता है? अमृत. ಅಹಂ ಇರುವ ವ್ಯಕ್ತಿ ಜನರಿಗೆ ಡ್ಯಾಶ್ ಆಗುತ್ತಾನೆ. जो गर्व रहता है मैं ही बड़ा, मैं ही सब कुछ बोलने के इंसान इन दूसरे इंसान को कैसा लगता है? दूरा, फार, बहुत दूर लगता है. ई. ಕೆಳಗಿನ ಪದಗಳಿಗೆ ಸಮಾನಾರ್ಥಕಗಳನ್ನು ಬರೆಯಿರಿ. ಸೇಮ್ ಮೀನಿಂಗ್, ವರ್ಡ್ ಡಿಫರೆನ್ಸ್. ಗುಡಿ, ದೇವಾಲಯ, ದೇವಸ್ಥಾನ, ಟೆಂಪಲ್. ಹತ್ತಿರ, ಸಮೀಪ, ಸನಿಹ, ನಿಯರ್. ಬಂಧನ, ನೆಲೆ, ಕಟ್ಟು, ಕ್ಯಾಪ್ಚರ್. ಸ್ನೇಹ, ಗೆಳೆತನ, ಮಿತ್ರತ್ವ, ಫ್ರೆಂಡ್ಶಿಪ್. ಈ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದ ಬರೆಯಿರಿ. ಆಪೋಸಿಟ್ ವರ್ಡ್. ಪ್ರೀತಿ, ದ್ವೇಷ. ಲವ್, ಎನಿಮಿ, ಹೇಟ್. ದೂರ, ಹತ್ತಿರ. दूर, फार, हत्तीरा, नियर. अमृत, विष. अमृत एक स्वीट जैसा रहता है. विष, पॉइजन. सिही, कही. सिही, स्वीट, कही, बिटर, कड़वा. कष्ट, सुख. कष्ट, डिफिकल्ट. सुख, ಈಸಿ, ಸುಲಭ. ಬಂಧ, ನಿರ್ಬಂಧ. ಬಂಧ ಮೀನ್ಸ್ ಬಾಂಡ್, ನಿರ್ಬಂಧ ಮೀನ್ಸ್ ರಿಸ್ಟ್ರಿಕ್ಷನ್. ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ಯೂಸಿಂಗ್ ಇನ್ ಓನ್ ವರ್ಡ್ಸ್. ದೇವರು ಮಕ್ಕಳಲ್ಲಿ ದೇವರನ್ನು ಕಾಣಬಹುದು. ದೇವರು ಭಗವಾನ್. बच्चों के इसमें भगवान रूप होता है. प्रीति, स्नेह, लव एंड फ्रेंडशिप. ಮನುಷ್ಯರು ಪ್ರೀತಿ ಸ್ನೇಹದಿಂದ ಬದುಕಬಹುದು. इंसान प्यार मोहब्बत से दोस्ती से रह सकते हैं. ಬಂಧನ, ಬ್ರಿಟಿಷರ ಬಂಧನದಿಂದ ಭಾರತ ಸ್ವತಂತ್ರವಾಯಿತು. बंधना, बॉन्ड. ब्रिटिश से हम लोग मुक्त हो गए. बंधन से मुक्त हो गए, स्वतंत्र हो गए. ब्रिटिश के बंधन से भारत स्वतंत्र हो गया. ಅಮೃತ್. ಅಮೃತಕ್ಕಾಗಿ ದೇವರು ಮತ್ತು ಅಸುರರ ನಡುವೆ ಹೋರಾಟ ನಡೆಯಿತು. अमृत एक ऐसा पानी है जिसे पीने से इंसान मरता नहीं है. ಹೊಂದಿಕೆ. ಜೀವನದಲ್ಲಿ ಹೊಂದಿಕೊಂಡು ಹೋಗುವುದು ಬಹಳ ಮುಖ್ಯವಾಗಿದೆ. ಹೊಂದಿಕೆ, मैच. जिंदगी में एक दूसरों से अंडरस्टैंडिंग करके जीना बहुत मुश्किल है. अहम. मनुष्यर नाशಕ್ಕೆ अहम कारणवाಗಿದೆ. अहम यानी कि प्राउड, मैं बड़ा. इससे इंसान अपनी ज़िंदगी खराब कर लेता है. ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ. ಡಿವೈಡ್ ಅಂಡ್. ಹತ್ತಿರವಿದ್ದು, नियर. पास रहकर, हत्तीरा प्लस इद्दू.
गुड़ियोळगे, 4 दीवारों के अंदर, टेम्पल के अंदर, गुड़ी प्लस ಒಳಗೆ, ಸವಿ ಇದೆ, ಸ್ವೀಟ್ನೆಸ್ है, ಸವಿ ಪ್ಲಸ್ ಇದೆ, ಕಷ್ಟವು, ಕಷ್ಟ ಪ್ಲಸ್ ಓ, ಕಷ್ಟ ಮೀನ್ಸ್ ಡಿಫಿಕಲ್ಟ್. ಸುಳಿವು ಪದಗಳನ್ನು ಬಳಸಿ ಜೋಡಿ ಪದಗಳನ್ನು ಬರೆಯಿರಿ. ಕಲ್ಲು ಮಣ್ಣು, ರಾಕ್ ಆ್ಯಂಡ್ ಸಾಯಿಲ್. ಪ್ರೀತಿ ಸ್ನೇಹ, ಲವ್ ಆ್ಯಂಡ್ ಫ್ರೆಂಡ್ಶಿಪ್. ಹೊಲ ಗದ್ದೆ, ಯಾರ್ಡ್ ದ ಬೇರ್. ಹೂವು ಹಣ್ಣು, ಫ್ಲವರ್ ಫ್ರೂಟ್. ಗಿಡ ಬಳ್ಳಿ, ಪೇಡ್ ಪೌಧ. ಕಳ್ಳ ಸುಳ್ಳ, ಕಳ್ಳ ಥೀಫ್, ಸುಳ್ಳ ಲಯರ್. ಗುಡ್ಡ ಬೆಟ್ಟ, ಹಿಲ್, ಬೋತ್ ಆರ್ ಹಿಲ್. ಮಳೆ ಬೆಳೆ, ರೈನ್ ಮಳೆ, ಬೆಳೆ ಕ್ರಾಪ್. ಎಡ ಬಲ, ರೈಟ್ ಆ್ಯಂಡ್ ಲೆಫ್ಟ್. ರೀತಿ ನೀತಿ, ಲೈಕ್ ರೀತಿ, ನೀತಿ ಮೀನ್ಸ್ ಪಾಲಿಸಿ. I think you are understand in this exercise. Is there any difficulties came? Please comment and share with others.